ಯಾವ್ದಾರ ಒಂದು ವಿಶೇಷ ಪ್ರಸಂಗದೊಳಗೆ ಆಡಿದ್ರೆ ಅದನ್ನೇ ಕಾರೋನೇಷನ್ದಾಗ ಆಡಿದ್ದು. ಹಾ ಹಾ ಜಾರ್ಜ್ ಬಾದಶಾಹನ್ ಕಾರೋನೇಷನ್ ದಿವಸ 1911ನೇ ಇಸ್ವಿ ಒಳಗೆ 11ನೇ ಇಸ್ವಿ ಒಳಗೆ ಅಲ್ಲಿ ಮಾಮಲೆದಾರ ಕರೆಸಿ ನಮಗೆ ನಾಟಕ ಮಾಡಿ ತೋರಿಸ್ರಿ ಅಂದ್ರೆ ನಮ್ಗೆ ಗೌರವ ಬರ್ತದ ಅಂತ ಯಾಕೆ ಅವಲ್ದು ಅಂತ ಮಾಡಿ ತೋರಿಸಿ. ಅಂತ ನೋಡ್ರಿ ಇದಕ್ಕೆ ಒಂದು ಭೂಮಿಕೆ ಬಹಳ ಮನೋರಂಜಕವಾಗ್ಯದ. ಆಮೇಲೆ ಮುಂದೆ ಆವಾಗಿನಿಂದ ಈಗಿನ ತನಕ ಅಂದ್ರೆ ನೀವು ಒಟ್ಟು ಎಷ್ಟು ನಾಟಕ ಬರ್ದಿರಿ? ದೊಡ್ಡ ನಾಟಕ ಸಾಧಾರಣವಾಗಿ 13 ನಾಟಕ ಇರಬಹುದು. ಅದ್ರ ಪೈಕಿ ಪತಿತೋದ್ಧಾರ ನಾಟಕ ಕೊನೆದು. ಅದು ಸಾಮಾಜಿಕನ ಅದು ಸಾಮಾಜಿಕ. ಮತ್ತು ಐತಿಹಾಸಿಕ ಎಷ್ಟು ಬರ್ದಿರಿ? ಐತಿಹಾಸಿಕ ಒಂದು 3. ವಜ್ರ ಮುಕುಟ ಒಂದು, ಮೋಹಲಹರಿ ಅಂತ ಹೇಳಿ ಒಂದು, ಅಜ್ಞಾತವಾಸ ಅಂತ ಒಂದು. ಅಜ್ಞಾತವಾಸ ಅಂದ್ರೆ ಪೌರಾಣಿಕ ಏನಿದು? ಅಲ್ಲ, ನಮ್ಮ ಈ ಕೃಷ್ಣದೇವರಾಯನ ಮುಚ್ಚಿಟ್ಟಿದ್ರು ಕೆಲವು ವರ್ಷ. ಕೃಷ್ಣದೇವರಾಯನ ತಂದೆ ನರಸಿಂಹರಾಜ ಅಂತಿದ್ದ, ಅವಾಗ ಅವನ ಮಗ ಇನ್ನೊಬ್ಬ ಇದ್ದ. ಅವನ ಪಟ್ಟ ಕೂಡಿಸ್ಬೇಕು, ಈ ಕೃಷ್ಣದೇವರಾಯನ ಕೂಡಿಸಬಾರ್ದು ಎಂಬ ಉದ್ದೇಶದಿಂದ ತಿಮ್ಮರ್ಸ್ ಅವನು ಕರೆದು ಈ ಕೃಷ್ಣದೇವರಾಯನ ಕೊಂದು ಅವನ ಕಣ್ಣುಗಳು ತಂದು ತೋರಿಸೋಣ ಅಂತ ಆರ್ಡರ್ ಮಾಡಿದ. ಆ ಪ್ರಕಾರ ಅವ ಈ ಹುಡುಗ ಭಾಳ ಚಲೋ ಇದ್ದಾನ, ಇವನ ಆರಸಾಗಲಿಕ್ಕೆ ಯೋಗ್ಯದಾನ ಅಂತ ತಿಮ್ಮರ್ಸ್ ಕಂಡು ಅವ್ಗೆ ಅಪ್ಪಾಜಿ ಅಂತಿದ್ರು. ಆ ಅಪ್ಪಾಜಿಯನ್ನು ತೊಗೊಂಡು ಹೋಗಿ ಅಲ್ಲಿ ಈ ಹಾನಗಲ್ಲಲ್ಲಿ ತಂದಿಟ್ಟಿದ್ದ. ಅಲ್ಲಿ ಅವನು ಜೋಪಾನ ಮಾಡಿದ. ಹಿಂದಾಗಡಿಗೆ ಇವನು ಸತ್ತು ಹೋಗಿಬಿಟ್ಟು ಈ ಹುಡುಗನು ಯಾರು ಪಟ್ಟಕ್ಕೆ ಕೂಡಿಸ್ಬೇಕು ಅಂತ ಮಾಡಿದ್ನೋ ಆ ಹುಡುಗನು ಸತ್ತು ಹೋದ. ಆಗ ಕೃಷ್ಣದೇವರ ಅಂತಂದು ಕೂಡಿಸಿದ. ಈಗ ಅವ ಅಜ್ಞಾತವಾಸದೊಳಗೆ ತಂದೆಯೊಳಗೆ ಅಜ್ಞಾತವಾಸ ಇದ್ದಂಗೆ ಆಯಿತು, ಅದಕ್ಕೆ ಅಜ್ಞಾತವಾಸ ಅಂತ ಇಟ್ಟಿದ್ದ. ಮತ್ತು ಈ ಮಹಾಭಾರತದ ಕಥಾನಕಗಳನ್ನು ತಗೊಂಡು ನೀವು ಬರ್ತೀರಿ ನಾಟಕ? ಭಾರತ ಸಂಧಾನ ಅಂತ ಒಂದು ಬರ್ದೇನೆ. ಮತ್ತು ವಿರಾಟ್ ಪರ್ವದೊಳಗಿನ ಕೊನೆ ಭಾಗ ಉತ್ತರ ಗೋಗ್ರಹಣ ಬರ್ದೇನೆ. ಸಾಮಾಜಿಕ ಅಂಶ ಅಂತಂದ್ರೆ ಶಿಕ್ಷಣ ಸಂಭ್ರಮ, ಸ್ತ್ರೀಧರ್ಮ ರಹಸ್ಯ, ಶಿಕ್ಷಣ ಸಂಭ್ರಮ, ಪತಿತೋದ್ಧಾರ. ಈ ಶಿಕ್ಷಣ ಸಂಭ್ರಮ ಮತ್ತು ಸ್ತ್ರೀಧರ್ಮ ರಹಸ್ಯದೊಳಗೆ ನೀವು ಸಾಧಾರಣ ಸಮಕಾಲೀನ ಸಾಮಾಜಿಕ ಚಿತ್ರ ಅದ್ರೊಳಗೆ ಕೊಟ್ಟಿರಿ ಅಂತ ಕಾಣಿಸ್ತದ. ಅಂದ ಜನರಲ್ಲಿ ಇಂಗ್ಲಿಷ್ ಕಲಿಬೇಕೆಂಬುವಂಥ ಒಂದು ಹೌಸು, ಫ್ಯಾಷನ್ ಮಾಡ್ಬೇಕೆಂಬುವಂಥ ಒಂದು ಹಂಬಲ, ಇಂಗ್ಲಿಷ್ ಕಲಿತು ಅವರ ಐಡಿಯಾಸ್ ಹೆಂಗೆ ಬದಲಾಗ್ತಾವ ಅನ್ನೋದೊಂದು, ಮತ್ತು ಹೆಣ್ಮಕ್ಳಲ್ಲಿ ಹೆಂಗೆ ಚಿತ್ರ ಕಲ್ಪನೆಗಳಾಗ್ತಾವ ಅನ್ನೋದು ಒಂದು. ಅಂದ್ರೆ ಸ್ತ್ರೀ ಶಿಕ್ಷಣ ಆವಾಗ ಒಂದು ಸ್ವಲ್ಪ ಏರಿಕೆ ಒಳಗಿತ್ತು. ಸ್ತ್ರೀ ಶಿಕ್ಷಣ ಅದರಿಂದ ಏನೇನು ಪರಿಣಾಮ ಆಗ್ತಾವ, ಜನರ ಬಳಿ ಹೆಂಗೆ ಅದು, ಅದರಿಂದ ನಾವೇನು ಕಲ್ಕೋತಕ್ಕದ್ದು ಇನ್ನೆಲ್ಲ ಕಥೆ ರೂಪದಿಂದ ಅಂದ್ರೆ ನಿಮ್ಮ ಸುಧಾರಿಸೋಣ ನಾವು ಸುಧಾರಿಸೋಣ ಶ್ರೀಧರ್ಮ ರಹಸ್ಯದಾಗ ಅಲ್ಲ ಆ ಹಾಡು ನಾ ಕೇಳಿದ್ದು ನಾಟಕ ನೋಡಿದ್ದು ನನಗಿನ್ನೂ ನೆನಪದ ನೋಡಿ. ಶ್ರೀಧರ್ಮ ರಹಸ್ಯ ಅಂದ್ರೆ ಸುಧಾರಿಸೋದು ಅನ್ಸತ್ತಂದ್ರೆ ಇಂಗ್ಲಿಷ್ ಡ್ರೆಸ್ ಹಾಕೊಂಬೋದು, ಇವಕ್ಕೂ ಸುಧಾರಿಸೋದು ಅಂತ. ಅಂದ್ರೆ ಫ್ಯಾಷನ್ ಅಂದ್ರೆ ಬುದ್ಧಿಯಿಂದ ಸುಧಾರಿಸೋದು, ಅದಕ್ಕೆ ಸುಧಾರಿಸೋಣ ಅಂತ ಹಾಡಿದೆ ಅಂತ. ಅದ್ರೊಳಗೆ ವಿಡಂಬನ ಭಾಳ ಚಂದ ಬಂದದ. ನೀವು ಸತ ಏನಾರ ಪಾರ್ಟ್ ಮಾಡಿದ್ರೆ ನಾನು ಇಲ್ಲ. ನಿಮ್ಮ ತಮ್ಮ ಪಾರ್ಟ್ ಮಾಡ್ತಿದ್ರು, ಎಸ್ ಕೆ ಹುಲಿಗಳು. ಅಂತ ನಿಮ್ದೊಂದು ಅಮೇಚೂರ್ ಇವರು ಅಂತಂದ್ರೆ ಅವ್ರೆಲ್ಲರೂ ಏನು ಬೇರೆ ಬೇರೆ ಕೆಲಸ ಒಳಗಿದ್ದವ್ರ ಇದ್ರು? ಕೆಲವು ಮಂದಿ ಸಾಲಿ ಹೋಗೋರಿದ್ರು, ಭಾಳ ಮಂದಿ ಕೆಲಸದವ್ರ ತಮ್ಮ ಮನೆ ತಾವು ಕೆಲಸ ಮಾಡ್ಕೊಂಡು ತಮ್ಮ ಊಟ ಮಾಡ್ಕೊಂಡು ಸಾಯಂಕಾಲಕ್ಕೆ ಬಂದು ತಾಲೀಮ್ ಮಾಡಿ ನಾಟಕ ದಿವಸ ನಾಟಕ ಅದು ಹೋಗ್ಬೇಕು. ಅಂದ್ರೆ ನೀವು ಟಿಕೆಟ್ ಹಚ್ಚೆ ನಾಟಕ ಮಾಡ್ತಿದ್ರಿ? ಹೌದು. ಗ್ಯಾದರಿಂಗ್ ನಾಟಕ ಇಲ್ಲ, ಗ್ಯಾದರಿಂಗ್ ಇಲ್ಲ, ಅದೇ ಇಲ್ಲದೇ ಇದ್ದಂಥ ನಾಟಕಗಳಿಗೆ ಮಾತ್ರ ಟಿಕೆಟ್. ಆ ಟಿಕೆಟ್ ಏನಾರು ಮಾರಾಟ ಮಾಡಿ ಬಂದದ್ದನ್ನೇ ನೀವು ಸ್ಟೋರ್ ಹಾಕಿದ್ದು. ಅದರಿಂದ ಶಾಲೆ ಸ್ಥಾಪನಾ ಮಾಡಿದ್ರಿ? ರೊಕ್ಕ ಏನು ಮಾಡಬೇಕು ನೋಡ್ರಿ, ಅದಕ್ಕೆ ಅದು ಶಾಲೆ ಸ್ಥಾಪನೆ ಮಾಡಿದ್ದೆ. ಇವತ್ತು ನೋಡ್ರಿ ನಡೆದ ಅಂತ ನೋಡ್ರಿ. ಒಂದು ಅಮೇಚೂರ್ ಸಂಘ ಕಟ್ಟಿದ್ರಿ, ಒಂದು ಶಿಕ್ಷಣ ಸಂಸ್ಥಾ ಕಟ್ಟಿದ್ರಿ. ಇದು ನಿಜವಾದಂಥ ಒಂದು ವಿಧಾಯಕ ಕಾರ್ಯ ಅಂತ ಹೇಳ್ಬೇಕಿದ. 1911ನೇ ಇಸ್ವಿ ಅಂತಂದ್ರೆ ಆವಾಗ ಶಾಂತ ಕವಿಗಳಿದ್ರೇನು? ಇದ್ರ ಅವ್ರೇನಾದ್ರು ನಿಮ್ಮ ನಾಟಕ ನೋಡಿದ್ರೆ? ನೋಡ್ಯಾರ, 3-4 ನಾಟಕ ನೋಡಿ. ಸ್ತ್ರೀಧರ್ಮ ರಹಸ್ಯ ನೋಡ್ಯಾರ ಅವರು. ನೋಡ್ಯಾರ ಗದಿನಾಗ ಬಂದು ಮುದ್ನಾಮ್ ಬಂದು ಅವ್ನು ನೋಡಿ ನಂಗೆ ಶಾಬಾಸ್ ಕೊಟ್ಟಾಗ. ಆವಾಗಂದ್ರೆ ಅವರು ಹೊಂಬಳದಾಗಿದ್ರು ಕಾಣಿಸಲ್ಲ? ಇಲ್ಲ, ರಿಟೈರ್ ಆಗಿದ್ರು. ವಿದ್ಯಾರಣ್ಯ ಕೀರ್ತನ ಮಾಡ್ಕೋತ ಅಡ್ಡಾಡ್ತಿದ್ರು ಆಗ. ಮತ್ತು ಮುದೇಡ್ಕರ್ ಕೃಷ್ಣಾರ್ ಅಂತ ನೋಡಿರ್ಬೇಕು ನಿಮ್ಮ ನಾಟಕ? ಕೃಷ್ಣಾರ್ ಪ್ರತಿಯೊಂದು ನಾಟಕಕ್ಕೆ ಬಂದರು. ಮತ್ತು ನೀವು ಈಗ ನಾಟಕ ಬರೆಯೋದನ್ನು ನಿಲ್ಲಿಸಿ ಎಷ್ಟು ದಿವಸ ಆಯ್ತು? ಯಾವ್ದು ಅಗ್ದಿ ಇತ್ತೀಚಿನ ನಾಟಕ ಅಂದ್ರೆ? ಇತ್ತೀಚಿನ ನಾಟಕ ಅಂತ ಅಂದ್ರೆ ಪತಿತೋದ್ಧಾರ ಅಂದ್ರೆ ಅದು ಬರೆದು ಭಾಳ ದಿವಸ ಆತೇನ? ಹೌದು, 54
ಅದ್ರ ಮೇಲೆ ಏನು ಬರ್ದಿಲ್ಲ ಹಂಗ? ಆಗ ನಮ್ಮದೇ ಪಾರ್ಟಿ ಜನರೆಲ್ಲ ಸತ್ತು ಹೋಗ್ಬಿಟ್ರು, ಯಾರು ಉಳಿಲಿಲ್ಲ. ಅದಕ್ಕೆ ಬಂದ್ಬಿಟ್ಟು ಮತ್ತೆ ನೀವು ಗೀತೆಗಳನ್ನು ಬರ್ದಿರಿ ಅಲ್ಲ? ಬರ್ದು ಅಂದ್ರೆ ಭಕ್ತಿ, ಕನ್ನಡಮ್ಮನ ಕೊರಗು, ರಥೋತ್ಸವ, ನಿಮ್ಮ ಗಜೇಂದ್ರ ಮೋಕ್ಷ, ಕುಮಾರ ರಾಮ, ಕುಮಾರ ಮಲ್ಲ, ಜೋಕುಮಾರ, ಮತ್ತು ಸೂರ್ಯಾಸ್ತ ವರ್ಣನೆ, ಇವೆಲ್ಲ ಏನೋ ಷಟ್ಪದಿ ಒಳಗ ಬರ್ತೀರ? ಷಟ್ಪದಿ. ಮತ್ತು ಭಕ್ತಿ ಗೀತೆಗಳೇನವ ದಾಸರ ಕೀರ್ತನೆಗಳಂಗ? ಕೀರ್ತನೆಗಳನ್ನೇ ಬರ್ತಾರೆ. ಅದ ಧಾಟಿ ಒಳಗನ. ಒಳಗೆ. ಆಮೇಲೆ ನಿಮ್ಮ ನಾಡಗೀತೆ ಉದಯವಾಗಲಿ ಬಗ್ಗೆ ನಮಗೊಂದು ಸ್ವಲ್ಪ ತಿಳ್ಕೊಬೇಕು ಅಂತ ಬಹಳ ಕುತೂಹಲ. ಬೆಳಗಾವಿ ಒಳಗೆ ಕಾಂಗ್ರೆಸ್ ಆಯ್ತು ನೋಡ್ರಿ, 24ರಾಗ. ಆಗ ಮಹಾತ್ಮ ಗಾಂಧಿ ಅವರು ಪ್ರೆಸಿಡೆಂಟ್ ಇದ್ದರು. ಆಗ ಅಲ್ಲಿ ಆ ಕಮಿಟಿಯವರು ಒಂದು ಜಾಹೀರಾತು ಕೊಟ್ಟರು, ಒಂದು ಗೀತೆ ಬೇಕಾಗ್ಯದ, ಅದು ಮಾಡಿ ಕಳಿಸ್ಕೊಡ್ರಿ ಅಂತ ಕಾಲ್ ಫಾರ್ ಮಾಡಿದ್ರು. ನನಗೊಬ್ಬಂಗಲ್ಲ, ಪ್ರಕಟಣೆ ಮಾಡಿದರು. ಆಗ ನಾನು ಒಂದು ಮಾಡಿ ಕಳಿಸ್ಕೊಟ್ಟೆ, ನಮ್ದು ಅಕ್ಸೆಪ್ಟ್ ಆಯ್ತು. ಅವತ್ತು ಅದನ್ನು ಸುಬ್ಬಣ್ಣ ಮತ್ತು ಅವ್ನ ಗವಾಯಿಗಳು ಕೂಡಿ ಅವತ್ತು ಹಾಡಿದ್ರು ಅದನ್ನು. ಅವಾಗ ನಂದು ಸೆಲೆಕ್ಟ್ ಆಗ್ಯದ ಅಂತ ತಿಳ್ಕೊಂಡೆ, ಆನಂದ ಆಯ್ತು. ಅಂದ್ರೆ ಹಂಗಾರೆ ನೀವು ಕಾಂಗ್ರೆಸ್ ಸಭಾಕ್ಕೆ ಹೋಗಿದ್ರಿ? ಹೋಗಿದ್ದೆ. ನಿಮ್ಮ ಹಾಡು ಹಾಡೋದನ್ನ ನೀವು ನೋಡಿರಿ, ಕೇಳಿ ಬಂದೇನೆ. ಅಂದ್ರೆ ಗಾಂಧೀಜಿ ಅವರ ಸಮ್ಮುಖದೊಳಗೆ ಈ ಹಾಡು ಹೇಳ್ಯಾರಲ್ಲ? ಹೌದು. ಗಾಂಧೀಜಿಯವರು ಸ್ವತಃ ಮೆಚ್ಚಿಗೆ ಆಗಿರ್ಬೇಕು ಈ ಹಾಡು. ಏನಾಗ್ಯದ ಅಂದ್ರೆ ನೀವು ಕಂಡಿದ್ರೇನು ಗಾಂಧೀಜಿ ಅವ್ರನ್ನ ಆ ಸಂದರ್ಭದೊಳಗೆ? ಇಲ್ಲ. ನೀವು ಹಂಗಾರೆ ದೂರ ಉಳಿದಿದ್ರಿ ಅಂತ ಜನ ಎಲ್ಲ ಮೆಚ್ಕೊಂಡಿರ್ಬೇಕು ಅದನ್ನ. ಯಾಕಂದ್ರೆ ಇವತ್ತಿನವರೆಗೂ ಅದು ನಾಡು ಹಾಡಾಗಿ ನಡ್ಕೋತ ಬಂದದ ಅಂತಂದ್ಮೇಲೆ ಮುಂದೆ ಕಾಂಗ್ರೆಸ್ನೊಳಗೆ ಹಾಡಿದಂಥ ಈ ಒಂದು ಸ್ವಾಗತದ ಹಾಡು, ನಾಡ ಹಾಡು ಮೆಚ್ಕೊಂಡು ಹೆಚ್ಚು ಇದಕ್ಕೆ ತಂದವರು ಅಂತಂದ್ರೆ ಯಾರು? ಮುದೇಳ್ಕರ್ ಕೃಷ್ಣಾರನ. ನೀವು ಉದಯವಾಗಲಿ ಹಾಡು ಹೆಂಗೆ ಕಲ್ಪನೆ ಮಾಡಿದ್ರಿ? ಅಂದ್ರೆ ನಿಮಗೆ ಐಡಿಯಾಸ್ ಹೆಂಗೆ ಬಂದು? ಅಂದ್ರೆ ಈ ಪ್ರಕಟಣೆ ಓದಿದ್ರಿ, ಓದಾಗಿ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಇಷ್ಟು ಚಂದ ಅಗ್ದಿ ಸುಲಿದ ಬಾಳೆಯ ಹಣ್ಣಿನಂದದೆ ಅಂತಾರಲ್ಲ, ಹಂಗ ಇಂಥ ಲಲಿತ ಶೈಲಿಯೊಳಗೆ ಹೆಂಗೆ ಅದನ್ನ ಹೇಳ್ರಿ. ಹಿಂಗದ ಈ ಪ್ರಕಟಣೆ ಬಂತಲ್ಲ, ಅದು ನೋಡಿ ಆವಾಗ ನಾನು ಮಲೇರಿಯಾ ಬಂದು ಮಲ್ಕೊಂಡಿದ್ದೆ. ಮನೆ ಹಾಸ್ಯ ಹೇಳೋದು ಹೊತ್ತೊಂದು ಹೋಗ್ಬೇಕಲ್ಲ, ಆಲೋಚನೆ ಹಾಕಿದೆ. ಅಷ್ಟೊತ್ತಿಗೆ ಅದು ಬಂತು, ಆ ಪ್ರಕಟಣೆ ಕಣ್ಣಿಗೆ ಬಂತು. ನಮ್ಮ ಗುಡಿ ನಾಮಾಚಾರ ಅಂತೇಳಿ ನಮ್ಮಲ್ಲಿ ಪಾಠ ಮಾಡ್ತಿದ್ರು, ಅವ್ರು ಅದನ್ನು ತೋರಿಸಿದ್ರು, ನೋಡೋ ಹಿಂಗೆ ಬಂದದಂತ. ಆಗ ಅದನ್ನು ನೋಡಿಕೊಂಡು ಹಂಗೆ ನಾವು ಒಂದು ಪ್ರಯತ್ನ ಮಾಡೋಣ ಅಂತೇಳಿ ಪ್ರಯತ್ನ ಮಾಡಿದ್ರೆ ಒಮ್ಮೆಗೆ ಬಂದು ಬಿಡ್ತದು. ಉದಯವಾಗಲಿ ಅಂತ ಬಾಯಿ ಬಂತು. ಹಬ್ಬ ಅಂತ ಹಂಗೆ ಮುಂದೆ ಕೂಡಿಸೋತ. ಆದ್ರೆ ಒಂದೆರಡು ಕಡೆನೂ ಸ್ವಲ್ಪ ಪಾಠಾಂತರಗಳಾದಂಗೆ ಕಾಣಿಸ್ತಾವಲ್ಲ? ಆಗ್ಯಾವ, ಪಾಠಾಂತರ ಮಾಡ್ಯಾರ. ಬೇರೆ ಬೇರೆ ಆಚಿನೊಳಗೆ ಕೆಲವು ಕಡೆ ಕೆಲವು ಹೇಳ್ತೀನಿ, ಒಂದು ದೊಡ್ಡ ಪಾಠಾಂತರ ಮಾಡ್ಯಾರ. 3ನೇ ನುಡಿ ಒಳಗೆ 3ನೇ ಸಾಲಿನೊಳಗೆ ಬದಲು ಮಾಡ್ಯಾರ. ಅದ್ರೊಳಗೆ ಆವಗಂ ಸ್ಫೂರ್ತಿಸುವ ಕಬ್ಬಿಗರ ನಡೆಮಾಡು ಅಂತ ನನ್ನ ಶಬ್ದ ಅದ. ಅವರು ಆವಗಂ ಬಗೆಯ ನಗಿಸುವ ಕಬ್ಬಿಗರ ಹಾಡು ಅಂದರು. ಅದರ ಅರ್ಥ ನನಗೇನು ಆಗಲಿಲ್ಲ. ಇದು ನಾ ಹೇಳೋದು ಅಂತ ತಿಳ್ಕೊಂಡು ಸ್ಫೂರ್ಣ ಕೊಡ್ಕೋತ ಆ ಕವಿಗಳು ವಿಮಾನದಾಗ ಕೂತು ನಡೆಮಾಡೋದು ವಿಮಾನ. ಓಹೋ, ವಿಮಾನ ಇದ್ದಂಗೆ ಅಂತ ನೀವು ಕಲ್ಪನಾ ಮಾಡಿರಲ್ಲ? ಕಲ್ಪನಾ ಇಲ್ಲ, ಶಬ್ದದ ಅಲ್ಲ. ವೆಂಕಟಂದು ಕಟ್ಟಿ ಅಂತ ತಿಳ್ಕೊಂಡು ಕನ್ನಡ ಪಂಡಿತರು ಇದ್ದಾರಲ್ಲ, ಅವರು ಅದನ್ನ ಕಾಯಂ ಮಾಡ್ಯಾರ. ವಿಮಾನ ಅಲ್ಲಿ ನಡೆಮಾಡು ವಿಮಾನ ಅಲ್ಲಿ ಒಂದು ಬುಕ್ ಅವರು 6ನೇ ಪುಸ್ತಕದೊಳಗೆ ಅದ ನೋಡ್ರಿ, ನಡೆಮಾಡು ಅಂತ. ಅದನ್ನ ನನಗೆ ಆ ಶಬ್ದ ತಗೊಂಡೆ, ಮತ್ತೆ ನನಗೆ ಪ್ರಾಸಕ್ಕೂ ಬಂತು. ನಡೆಮಾಡು ಕಾವಗದುಗಿನ ವೀರ ನಾರಾಯಣ. ನೀವು ಇದಕ್ಕೆ ರಾಗ ತಾಳ ಎಲ್ಲ ಹಾಕೇ ಬರ್ತಿದ್ದ. ಮತ್ತೆ ನಿಮ್ಗೆಲ್ಲ ಬೇರೆ ಈ ಭಕ್ತಿಯ ಗೀತೆಗಳಿಗೂ ಕೂಡ ನೀವು ರಾಗ ಧಾಟಿ ಹಾಕೇ ಬರ್ತೀರಿ? ತಾಳ ಧಾಟಿ ಎಲ್ಲ ಹಾಕೇ ಬರ್ತೀರಿ. ಅಂದ್ರೆ ಸ್ವತಃ ನೀವು ಹಾಡ್ತೀರ? ಇಲ್ರಿ, ಧ್ವನಿ ಇಲ್ಲ, ಧ್ವನಿ ಹೋಗ್ಯದ. ಜಡ್ಡಾಗಿ ವೀಕ್ನೆಸ್ ನನ್ನ ಧ್ವನಿ ಬಿದ್ದು ಹೋಗ್ಬಿಟ್ಟು. ನಾರಾಯಣರ, ನೀವು ಶಿಕ್ಷಕರಾಗಿನೂ ಕೆಲಸ ಮಾಡಿರಲ್ಲ? ಮಾಡೀನಿ. ಇಲ್ಲಿ ವಿಕ್ಟೋರಿಯಾ ಸ್ಕೂಲ್ ನೋಡಿ ಮಾಡೀನಿ. ಮತ್ತು ಅಲ್ಲೇ ಏನು ಬೇಂದ್ರೆ ಅವ್ರು ನಿಮ್ಮ ಕಡೆ ಕಲ್ತದ್ದು? ಹೌದು, 4th ಸ್ಟ್ಯಾಂಡರ್ಡ್ ಒಳಗೆ. ಹಿಂಗೆ 4th ಸ್ಟ್ಯಾಂಡರ್ಡ್ ಇಡೀ ಕ್ಲಾಸ್ ಮಾಸ್ಟರ್ ನಾನು ಇದ್ದಿದ್ದಿಲ್ಲ, ಸಂಸ್ಕೃತ ಕಲಿಸ್ತಿದ್ದೆ. ಹಿಂಗೆ ಆವಾಗ ಬೇಂದ್ರೆ ಅವ್ರ ವಿದ್ಯಾರ್ಥಿ ಅಂತ ನೀವು ನೋಡಿದ್ರಿ, ಇವ್ರೊಬ್ಬ ದೊಡ್ಡ ಕವಿ ಆಗ್ತಾನಂತ ನಿಮ್ಗೆ ಅನ್ಸಿತ್ತೇನು? ಇಲ್ಲ. ಅವಾಗ ಹೆಂಗಿತ್ತು ಅವ್ರ ಕ್ಲಾಸ್? ಸಣ್ಣವರಿದ್ರು, ಬುದ್ಧಿಮತ್ತ ಅಂಬೋದು ಹೆಂಗೆ? ಬುದ್ಧಿ ಸಣ್ಣ ಆಗ್ತಿದ್ರು. ಮರ್ಚೆಂಟ್ ಆಫ್ ಮಿನಿಸ್ಟರ್ ಬ್ಯಾಸೇನಿ ಒಂದು ಪಾಠ ಮಾಡ್ತೀನಿ ಅವ್ರ ಕಡೆಯಿಂದ. ಹಿಂಗೇನ? ಮತ್ತು ಯಾವ್ದಾರು ಒಂದು ಕ್ವಶನ್ ಕೇಳಿ ಹೇಳಿ ನಾ ಹೇಳ್ತೇನೆ ರೀ ಮಾಸ್ತರ್ ಅಂತ ಹೇಳಿ ನಿಂದಿರ್ತಿದ್ರು. ಇದೊಂದು ಟಣಕ್ ನಿಂದ್ರು.
ಹಾ. ನೀವು ಬೆಳಗಾವಿ ಕಾಂಗ್ರೆಸ್ ಹೋಗಿದ್ದೆ ಅಂದ್ರಲ್ಲ, ಗಾಂಧೀಜಿ ಅವ್ರು ನೋಡಿದ್ದು ಅದೇ ಮೊದಲನೇ ಸಲ ನೀವು? ಇಲ್ಲ, ಹಾ. ಮತ್ತೆ ಯಾವಾಗ ನೋಡಿದ್ರಿ? ನಾನು ಲಖನೌ ಕಾಂಗ್ರೆಸ್ಗೆ ಹೋಗಿದ್ದೆ 1916ನೇ ಇಸ್ವಿಯೊಳಗೆ. ಲಕ್ನೋ ಕಾಂಗ್ರೆಸ್ ಹೋಗಿದ್ರೆ ಅವಾಗ? ಹೋಗಿದ್ದೆ. ನಾನು ನಮ್ಮ ಕೆಲವು ಮಂದಿ ಕೂಡಿ ಹೋಗಿದ್ವಿ. ಅಂದ್ರೆ ಟಿಳಕರು ಬಂದಿದ್ರು ಅಂತ? ಟಿಳಕರು ಬಂದಿದ್ರು, ಜಿನ್ನಾ ಬಂದಿರ್ಬೇಕು, ಜಿನ್ನಾ, ಅಲಿ ಬ್ರದರ್ಸ್ ಬಂದಿದ್ರು, ಮತ್ತ ಪಟ್ಟಾಭಿ ಸೀತಾರಾಮಯ್ಯ ಬಂದಿದ್ದ, ಶ್ರೀನಿವಾಸ ಶಾಸ್ತ್ರಿ ಬಂದಿದ್ರು, ಯಾವ ದೊಡ್ಡ 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 ಬಂದಿದ್ರು, ಬಿಪಿನ್ ಚಂದ್ರ ಪಾಲ್ ಅವ ಬಂದಿದ್ದ. ಅವಾಗ ಬಂದಾಗ ಇವರು ಗಾಂಧಿಯವರು ಆಫ್ರಿಕಾದಿಂದ ಬಂದ್ರು ಅಲ್ಲಿ. ಅದೇ ಆಗ ಕಾಂಗ್ರೆಸ್ ಕಾಲಕ್ಕೆ ಬಂದರು ಆಫ್ರಿಕಾದಿಂದ. ಬಂದ ಮೇಲೆ ಅವ್ರನ್ನ ಕರ್ಕೊಂಡ್ಬಂದು ಸ್ಟೇಜಿನಲ್ಲಿ ನಿಂದಿಸಿದ್ರು. 4 ಮಾತು ಹೇಳ್ರಿ ಅಂತ. ಅವ್ರು ಬಂದ ಗಳಿಗೆ ಹಿಂದಿ ಶುರು ಮಾಡಿದ್ರು. ಅವರು ಈ ಜನರೆಲ್ಲ ಇಂಗ್ಲೀಷ್ 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 ಅಂದರು. ಸುಮ್ಮನೆ ನಿಂತ್ಕೊಂಡ್ಬಿಟ್ಟ. ಮತ್ತೆ ಶುರು ಮಾಡೋದ್ರೆ ಮತ್ತೆ ಭಾಯಿಯೋ ಅಂತ ಶುರು ಮಾಡಿದ. ಮತ್ತೆ ಇಂಗ್ಲೀಷ್ ಇಂಗ್ಲೀಷ್ ಅಂದರು. ಅವಾಗ ಒಬ್ಬ ಎದ್ದು ನಿಂತ್ಕೊಂಡು ಹೇಳಿದರು, ಅವ್ರು ತಮ್ಗೆ ಯಾವ ಭಾಷೆ ಬರ್ತದೆ ಆ ಭಾಷೆ ಮಾತಾಡ್ತೀನಿ, ಪ್ರಮಾಣಿ ಕೊಡಬೇಕು, ಹೆಂಗೆ ಬಂದು ಹಾಕ್ಬಾರ್ದು ಅಂತ. ಅದು ಹಿಂದಿ ಒಳಗೆ ಮಾತಾಡುವಾಗ, ಹಿಂದಿ ಒಳಗೆ ನಾ ಯಾಕೆ ಮಾತಾಡ್ತೀನಿ ಅಂದ್ರೆ ನಮ್ಮ ಹಿಂದೂಸ್ತಾನದ ಭಾಷೆ ಹಿಂದಿ ಅದ, ಅದಕ್ಕೆ ನಾ ಮಾತಾಡ್ತೀನಿ ಅಂತ ಹೇಳಿದ. ಗಾಂಧೀಜಿಯವರ ಬರವಣಿಗೆ ಆಗಲಿ, ಅವರ ವಿಚಾರ ಧೋರಣ ಆಗಲಿ, ಯಾವ ರೀತಿ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀದ್ರೆ? ಅವನ ವಿಚಾರಗಳು ನೋಡ್ರಿ ನನ್ನ ಮೇಲೆ ಪರಿಣಾಮ ಮಾಡಿತ್ತು ಅಂದ್ರೆ ಖಾದಿ. ನಮ್ಮ ದೇಶ ವ್ಯಾಪಾರ ಪ್ರದೇಶದವ್ರ ಕೆಲವು ಸಿಕ್ಕದೆ ಖಾದಿ ಉತ್ಪನ್ನ ಮಾಡಬೇಕು, ಅದನ್ನೇ ನಾವು ಧಾರಣ ಮಾಡಬೇಕು, ನಮ್ಮ ಜನರಿಗೆ ಉತ್ತೇಜನ ಕೊಡಬೇಕು ಅನ್ನೋ ಉದ್ದೇಶದಿಂದ ಖಾದಿ ಶುರು ಮಾಡಿದ. ಖಾದಿಯದು ಮಾತ್ರ ಪರಿಣಾಮ ಮಾಡ್ತಾನೆ. ಅವತ್ತಿನಿಂದ ಇವತ್ತಿನ ಖಾದಿ ಆಗ್ತಲ್ಲ. ಇದ ನಮ್ಮ ಆರ್ಥಿಕ ಸ್ವಾವಲಂಬನದ ಮೂಲ ರಹಸ್ಯ ಅಂತ ಅವ್ರು ಹೇಳಿದ್ದು. ಅದಕ್ಕೆ ಖಾದಿ ಹಾಕೋತಾನೆ. ನೀವು ಇವತ್ತಿನವರೆಗೂ ಖಾದಿನ ವಾಪಸ್ತಾ ಬಂದಿರಲ್ಲ? ವಾಪಸ್ ನೀವು ಕುಟುಂಬ ಧೋತ್ರ ಮಾತ್ರ ಗಿರಣಿ ಅದು, ದೇಶದ ಪರದ ಗಿರಣಿ ನನಗೆ. ಇಲ್ಲ, ನೀವು ಖಾದಿ ಧೋತ್ರನ ಉಡುದು ನೋಡಿ ನಾನು. ಅವು ಹುಡ್ತೀನಿ, ಈಗ ತಡ್ಕೊಂಬುದು ಆಗೋದಿಲ್ಲ, ವಜ್ರ ಭಾಳ ಆಗ್ತದೆ. ಒಳ್ಳೆಯದಾಗ.